ಕಳಸ ಸಮುದಾಯ ಆಸ್ಪತ್ರೆಯ ಬಗ್ಗೆ ಈಗಾಗಲೇ ಕಳೆದ 2 ತಿಂಗಳ ಹಿಂದೆ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ಸ್ಥಳೀಯವಾಗಿರ್ತಕ್ಕಂಥ ಒಬ್ಬರು ಡಾಕ್ಟರ್ನ ಇಲ್ಲಿ ನೇಮಕ ಮಾಡಿ ಯಥಾಸ್ಥಿತಿ ನಡೀತಾ ಇತ್ತು. 2 ತಿಂಗಳಿಂದ ಇಲ್ಲಿರ್ತಕ್ಕಂಥ ಹಲವಾರು ಜನ ದಿನನಿತ್ಯ ಇಲ್ಲಿ ರಿಜಿಸ್ಟ್ಗಳನ್ನು ತೆಗೆದು ನೋಡಿದರೆ 70ರಿಂದ 80 ಜನ ಪೇಷಂಟ್ಗಳು ದಿನನಿತ್ಯ ಇಲ್ಲಿ ಚಿಕಿತ್ಸೆ ಪಡ್ಕೊಂಡು ಹೋಗ್ತಾ ಇದ್ರು. ಆದರೆ ಗ್ರಾಮೀಣ ಸೇವೆಯ ಆಧಾರದಲ್ಲಿ ಈಗಾಗಲೇ ಇಲ್ಲಿರ್ತಕ್ಕಂಥ ವೈದ್ಯರನ್ನು ಮೂಡಿಗೆರೆಗೆ ಸರ್ಕಾರ ನೇಮಕ ಮಾಡಿದೆ. ಇಲ್ಲಿ ಮತ್ತೆ ಯಥಾಸ್ಥಿತಿ ಸ್ಮಶಾನದಂತೆ ಇವತ್ತು ಆಸ್ಪತ್ರೆ ಇದೆ. ನಿನ್ನೆ ಒಂದು ಡೆಡ್ ಬಾಡಿ ಇಲ್ಲಿ ಬಂದು ನಿನ್ನೆಯಿಂದ ಆ ಸಂಬಂಧಿಕರೆಲ್ಲ ಕಾಯ್ತಾ ಇದ್ದಾರೆ. ಇವತ್ತು ಪೋಸ್ಟ್ ಮಾರ್ಟಮ್ ಮಾಡಬೇಕು, ಡಾಕ್ಟ್ರ್ ಇಲ್ಲ. ಇವಾಗ ಬೆಳಿಗ್ಗೆ ಇಲ್ಲೇ ರೋಡ್ ಸೈಡ್ ಬಿದ್ದಿರ್ತಕ್ಕಂಥ ಒಬ್ಬರು ಪೇಷಂಟ್ನ ಕರ್ಕೊಬಂದು ಇಲ್ಲಿ ಬಿಟ್ಟಿದ್ದಾರೆ. ಇವತ್ತು ಆ ಪೇಷಂಟ್ನ ಬೇರೆ ಕಡೆ ಹೆಚ್ಚಿನ ಚಿಕಿತ್ಸೆಗಾಗಿ ತಗೊಂಡೋಗ್ಬೇಕು. ಇವತ್ತು 108 ಆಂಬ್ಯುಲೆನ್ಸ್ ಇಲ್ಲ. 1 ತಿಂಗಳಿಂದ ಇಲ್ಲಿ ಆಂಬ್ಯುಲೆನ್ಸ್ ಇಲ್ಲ. ಜನ ಇವತ್ತು ಏನು ಪರದೇಶಿಗಳಾಗಿ ಇವತ್ತು ಕಾಯ್ತಾ ಇದ್ದಾರೆ. ಇವತ್ತು ನಾವು ಮತ್ತೆ ದಿನನಿತ್ಯ ಪ್ರತಿಭಟನೆ ಮಾಡಬೇಕಾದಂಥ ಅವಶ್ಯಕತೆ ಇವತ್ತು ಕಳಸ ಸಾರ್ವಜನಿಕರ ಪರವಾಗಿ ಧ್ವನಿ ಎತ್ತಕ್ಕಂಥದ್ದನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಇವತ್ತು ಮಾಡ್ತಾ ಇದೆ. ಇವತ್ತು ನಾನು ಈ ಭಾಗದ ಮಾನ್ಯ ಶಾಸಕರಲ್ಲಿ ಕೇಳ್ತಾ ಇದ್ದೀವಿ, ತಾವು ಆಡಳಿತಕ್ಕೆ ಬಂದ ಮೇಲೆ ನಾವು ನಿಮ್ಮ ಗಮನಕ್ಕೆ ಕೂಡ ತಂದಿದ್ದೀವಿ. ತಾವು ಕೂಡ ಹೇಳಿದಿರಿ 6-7 ತಿಂಗಳಲ್ಲಿ ವೈದ್ಯರ ಸಮಸ್ಯೆ ನಿವಾರಣೆ ಆಗುತ್ತೆ, ಎಲ್ಲ ಸರಿಯಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಇವತ್ತು ಇಷ್ಟು ದೊಡ್ಡ ಆಸ್ಪತ್ರೆ ಸರ್ಕಾರ ಇವತ್ತು ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಇಷ್ಟು ದೊಡ್ಡ ಒಂದು ತಾಲೂಕು ಆಸ್ಪತ್ರೆ ಅಂತ ಭವಿಷ್ಯದಲ್ಲಿ ಇವತ್ತು ಗುರುತು ಮಾಡಿರ್ತಕ್ಕಂಥ ಈ ಆಸ್ಪತ್ರೆ ಒಳಗಡೆ ಇವತ್ತು ಇಲ್ಲಿ ಬೇಕಾಗಿರ್ತಕ್ಕಂಥ ವೈದ್ಯರ ಯಾವುದೇ ರೀತಿಯ ವೈದ್ಯರಿಲ್ಲ. ಇವತ್ತು ಒಬ್ಬ ವೈದ್ಯರಿಲ್ಲ, ಬೇಕಾದಂತಹ ಸಿಬ್ಬಂದಿಗಳು ಕೂಡ ಇವತ್ತಿಲ್ಲ. 36 ಜನ ಸಿಬ್ಬಂದಿ ಇವತ್ತು ಕೆಲಸ ಮಾಡಬೇಕಾದಂಥ ಆಸ್ಪತ್ರೆಯಲ್ಲಿ ಇವತ್ತು 4-5 ಜನ ಸಿಬ್ಬಂದಿಗಳಿದ್ದಾರೆ. ಇವತ್ತು ಡೆಡ್ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಬೇಕಾದಂಥ ಡೆಡ್ ಬಾಡಿ ಇವತ್ತು ಕೊಳಿತಾ ಇದೆ. ಇವತ್ತು ಒಬ್ಬ ಡಾಕ್ಟ್ರ್ ಇಲ್ಲ. ಇವತ್ತು ಈ ಭಾಗದ ಜನಪ್ರತಿನಿಧಿಗಳು ಈ ಭಾಗದ ರಾಜಕೀಯ ಮುಖಂಡರು ಇವತ್ತು ಧ್ವನಿ ಎತ್ತಬೇಕಾಗಿದೆ. ಇವತ್ತು ಕಳಸದ ಯಾವುದೇ ಒಬ್ಬ ಜನಸಾಮಾನ್ಯನ ಇಡೀ ಕಳಸದ ಈ ಭಾಗದ ಎಲ್ಲ ಬಡವರ ಸಾರ್ವಜನಿಕರ ಆ ಸಮಸ್ಯೆ ಇದು. ಇವತ್ತು ಆಸ್ಪತ್ರೆಯಲ್ಲಿ ಒಬ್ಬ ಡಾಕ್ಟರ್ ಇಲ್ಲ ಅಂದರೆ ಇಷ್ಟು ದೊಡ್ಡ ಕೋಟ್ಯಾಂತರ ರೂಪಾಯಿಯ ಬೆಳೆ ಬಾಡ್ತಕ್ಕಂಥ ಈ ಕಟ್ಟಡ ಯಾಕೆ ಬೇಕು? ಇವತ್ತು ಅಧಿಕಾರಿಗಳು ಇವತ್ತು ಬೀಗ ಹಾಕಿ ಹೋಗಿ ಅವ್ರ ಚೇಂಬರಲ್ಲಿ ಕೂರಬೇಕು. ಏನು ಇವತ್ತು ಜವಾಬ್ದಾರಿ ಇರ್ತಕ್ಕಂಥ DHO ಆಗಿರ್ಬೋದು, ಇವತ್ತು THO ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಮೆಡಿಕಲ್ ಆಫೀಸರ್ ಆಗಿರ್ಬೋದು, ಇವತ್ತು ಒಬ್ಬ ವೈದ್ಯರನ್ನು ಇವತ್ತು ನೇಮಕ ಮಾಡಲಿಕ್ಕೆ ಆಗೋದಿದ್ರೆ ಇವತ್ತು ಸಾರ್ವಜನಿಕರ ಸೇವೆಯನ್ನು ಇವರು ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದು ಅನುಮಾನ ಮೂಡ್ತಾ ಇದೆ. ಇವತ್ತು ಸರ್ಕಾರ ಕೊಡ್ತಕ್ಕಂಥ ಸಂಬಳಕ್ಕೋಸ್ಕರ ಇವತ್ತು ಮೀಸಲಾಗಿರ್ತಕ್ಕಂಥ ಅಧಿಕಾರಿಗಳು ಬೇಕು, ಅಥವಾ ಜನರ ಬಗ್ಗೆ ಇವತ್ತು ಧ್ವನಿ ಎತ್ತಕ್ಕೆ ಯಾವುದೇ ರೀತಿಯ ಧ್ವನಿ ಎತ್ತದೆ ಇವತ್ತು ಕೇವಲ ಒಬ್ಬ ಜನಪ್ರತಿನಿಧಿ ಅಂತಕ್ಕಂಥ ಜನಪ್ರತಿನಿಧಿಗಳು ಬೇಕು. ಮಾನ್ಯ ನಮ್ಮ ಶಾಸಕರಾಗಿರ್ತಕ್ಕಂಥ ನಯನಮೋಟಮ್ಮ ಅವರಿಗೆ ಮತ್ತೆ ಹೇಳ್ತೀವಿ, ಇದು ಒಂದು ತಾಲೂಕು ಕೇಂದ್ರ. ಇವತ್ತು ಕಳಸ ಅಂತಕ್ಕಂಥದ್ದು ಒಂದು ತಾಲೂಕು ಕೇಂದ್ರ. ಇಲ್ಲಿ ದಿನನಿತ್ಯ ಇಂಥ ಸಮಸ್ಯೆಗಳು ಇವತ್ತು ನಾವು ಹೇಳ್ತೀವಿ. ಪ್ರತಿ ಸಮಸ್ಯೆ ಬಂದಾಗಲೂ ನಾವು ಹೋರಾಟ ಮಾಡಬೇಕು. ಆ ಅಧಿಕಾರಿಗಳಿಗೆ, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಹೋರಾಟದ ಮುಖಾಂತರ ನಾವು ಮನವರಿಕೆ ಮಾಡಬೇಕು. ನೀವು ಏನು ತಿಳ್ಕೊಂಡಿದ್ದೀರಿ? ಇವತ್ತು ಕಳಸವನ್ನು ಏನಂತ ಅರ್ಥ ಮಾಡ್ಕೊಂಡಿದ್ದೀರಿ? ನಾವು ನಿಮ್ಮಲ್ಲಿ ಮತ್ತೆ ಹೋರಾಟದ ಮುಖಾಂತರ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕಾ, ಅಥವಾ ನಾವು ಜನಪ್ರತಿನಿಧಿ ಜನರಿಗೆ ಏನಾದರೂ ಸೇವೆ ಮಾಡಬೇಕಂತಕ್ಕಂಥ ಒಂದು ಕಾಮನ್ ಸೆನ್ಸ್ ಆದರೂ ನಿಮಗಿದೆಯಾ? ನೀವು ಯಾಕೆ ಇಲ್ಲಿ ವೈದ್ಯರನ್ನ ನೇಮಕ ಮಾಡ್ತಾ ಇಲ್ಲ? ನಾವು ಇವತ್ತು ನೇರವಾಗಿ ಹೇಳಬೇಕಾಗಿದೆ, ನೀವು ಖಾಸಗಿ ಆಸ್ಪತ್ರೆಗಳಿಂದ ಏನಾದರೂ ನಿಮಗೆ ತಿಂಗಳಿಗೆ ಇಷ್ಟು ಅಂತ ಅನುದಾನವನ್ನು ನೀವು ಪಡ್ಕೊಳ್ತಾ ಇದ್ದೀರಾ? ನೀವು ಯಾಕೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಇವತ್ತು ವೈದ್ಯರನ್ನ ನೇಮಕ ಮಾಡ್ತಾ ಇಲ್ಲ? ಇವತ್ತು ಬೆಳಗಿಂದ ಎಷ್ಟೊಂದು ಇನ್ಸಿಡೆಂಟ್ ಆಗಿದೆ. ಇವತ್ತು ಆ ಡೆಡ್ ಬಾಡಿ ಸಂಬಂಧಿಕರವರು ಬೆಳಗಿಂದ ಕಾಯ್ತಾ ಇದ್ದಾರೆ. ಇವತ್ತು ಜಾತಕ ಪಕ್ಷಿ ಒಂದು ಪೋಸ್ಟ್ ಮಾರ್ಟಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಇವತ್ತು ವೈದ್ಯರಿಲ್ಲ. ಬೆಳಿಗ್ಗೆ ಅನಾಥರಾಗಿ ಯಾರೋ ಬಿದ್ದಿರ್ತಕ್ಕಂಥವ್ರನ್ನ ಯಾರೋ ಸಾರ್ವಜನಿಕರು ತಂದು ಹಾಸ್ಪಿಟ್ಲಿಗೆ ಹಾಕಿದ್ದಾರೆ. ಇವತ್ತು ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗೆ ಇವತ್ತು ಕರ್ಕೊಂಡು ಹೋಗಬೇಕು, ಆಂಬ್ಯುಲೆನ್ಸ್ಗಳಿಲ್ಲ. ಇವತ್ತು ಅಷ್ಟು ಆಂಬ್ಯುಲೆನ್ಸ್ ಕೇಳಿದರೆ ಇವತ್ತು ಟೈರ್ ಇಲ್ಲ, ಅದ್ರ ಕೀ ಇಲ್ಲ, ಬ್ಯಾಟ್ರಿ ಇಲ್ಲ ಅಂತಕ್ಕಂಥ ರೀಸನ್ ಹೇಳ್ತಕ್ಕಂಥ ಸಮಸ್ಯೆಗಳು ಇವತ್ತಿದ್ದಾವೆ. ಇವತ್ತು ಅದನ್ನು ಬಗೆಹರಿಸ್ತಕ್ಕಂಥ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಇರ್ತಿಲ್ಲ. ಹಾಗಾಗಿ ನಾವು ಇವತ್ತು ಹೇಳ್ತಾ ಇದ್ದೀವಿ, ಇವತ್ತು ಇದ್ರ ಬಗ್ಗೆ ಶಾಸಕರು ನಮ್ಮ ಸಚಿವರಾಗಲಿ ನಮ್ಮ ಶಾಸಕರಾಗಲಿ ಗಮನ ಹರಿಸದೇ ಇದ್ದರೆ, ಈಗಾಗಲೇ 24ಕ್ಕೆ ಕಳಸ ಜನಸಂಪರ್ಕ ಸಭೆ ಇದೆ. ಆವತ್ತು ನಾವು ಈ ಸಮಸ್ಯೆ ನಮಗೆ ಈಗಾಗಲೇ ಇಲ್ಲಿಂದ ಡೆಪ್ಯುಟೇಷನ್ ಆಗಿರ್ತಕ್ಕಂಥ ವೈದ್ಯರನ್ನೇನು ಮೂಡಿಗೆರೆಗೆ ಹಾಕಿದ್ದಾರೆ, ಅವ್ರನ್ನ ಯಥಾಸ್ಥಿತಿಯಲ್ಲಿ ಕಳಸಕ್ಕೆ ಮತ್ತೆ ಹಾಕದೇ ಇದ್ದರೆ 24ನೇ ತಾರೀಕಿಗೆ ನಡೀತಕ್ಕಂಥ ಜನಸಂಪರ್ಕ ಸಭೆಯನ್ನು ನಾವಂತೂ ಭಾರತ ಕಮ್ಯುನಿಸ್ಟ್ ಪಕ್ಷ ನೇರವಾಗಿ ಆ ಸಭೆಯಲ್ಲಿ ಇದ್ದು ಗೆರವು ಮಾಡ್ತಕ್ಕಂಥ ತೀರ್ಮಾನವನ್ನು ನಾವು ಈಗಾಗಲೇ ಕೇಳ್ಕೊಂಡಿದ್ದೀವಿ. ಯಾಕೆಂದರೆ ನಮಗೆ ಡಾಕ್ಟ್ರು ಬೇಕಿಲ್ಲಿ. ಸ್ಥಳೀಯವಾಗಿರ್ತಕ್ಕಂಥ ಡಾಕ್ಟ್ರನ್ನ ಈಗಾಗಲೇ ಮೂಡಿಗೆರೆ ಹಾಕೊಂಡಿದ್ದಾರೆ. ಇಲ್ಲಿ
ಡಾಕ್ಟರ್ಗಳ ಅವಶ್ಯಕತೆ ಇಲ್ಲ. ಏನು ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಿದಾವ? ನಮ್ಮ ಶಾಸಕರು ಇವತ್ತು ಅರ್ಥ ಮಾಡ್ಕೋಬೇಕು ಇಲ್ಲಿರ್ತಕ್ಕಂಥ ಜನರ ಸಮಸ್ಯೆ. ಇಲ್ಲಿರ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರು, ಇಲ್ಲಿರ್ತಕ್ಕಂಥ ಎಲ್ಲ ಕೃಷಿಕರು, ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಈ ಬೆಟ್ಟಗುಡ್ಡ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥವ್ರು ಎಲ್ಲ ಕೂಡ ನಮ್ಮ ದಿನನಿತ್ಯದ ಬದುಕಿಗಾಗಿ ಜೀವನ ಮಾಡ್ತಕ್ಕಂಥ ಬಡವರು ಇರ್ತಕ್ಕಂಥ ಈ ಪ್ರದೇಶದಲ್ಲಿ ಇವತ್ತು ಸರ್ಕಾರಿ ವೈದ್ಯರಿಲ್ಲ. ಇವತ್ತು ಇದನ್ನು ಇದುವರೆಗೂ ಇಲ್ಲಿರ್ತಕ್ಕಂಥ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ನಮ್ಮ ಶಾಸಕರಿಗೆ ಇವತ್ತು ಆ ಸೇವೆಯನ್ನು ಒದಗಿಸಲಿಕ್ಕೆ ಜನರಿಗೆ ಸಾಧ್ಯ ಆಗಿಲ್ಲ. ಹಾಗಾಗಿ 24ರಂದು ನಡೀತಕ್ಕಂಥ ಏನು ಜನಸಂಪರ್ಕ ಸಭೆ ಇದೆ, ನಾವು ಅವತ್ತು ಮುತ್ತಿಗೆ ಹಾಕಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೈ ತೆಗೆದುಕೊಂಡಿದ್ವಿ. ಹಾಗಾಗಿ ನಮ್ಮ ಶಾಸಕರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ವಿ, ಜನಸಂಪರ್ಕ ಸಭೆ ಇಲ್ಲಿರ್ತಕ್ಕಂಥ ಸಮಸ್ಯೆಗೆ ಏನು ಪರಿಹಾರ ಸೂಚಿಸ್ತಕ್ಕಂಥ ಸಭೆ. ಹಾಗಾಗಿ ಅದಕ್ಕಿಂತ ಮುಂಚಿತವಾಗಿ ತಾವು ಎಚ್ಚೆತ್ತು ಇಲ್ಲಿ ವೈದ್ಯರನ್ನು ನೇಮಕ ಮಾಡಬೇಕು. ವೈದ್ಯರ ನೇಮಕ ಆಗದಿದ್ದರೆ ಖಂಡಿತವಾಗ್ಲೂ ನಾವು ಅವತ್ತು ಆ ಸಭೆಗೆ ಒಂದು ಮುತ್ತಿಗೆ ಹಾಕ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಸಾರ್ವಜನಿಕ ಬಂಧುಗಳೇ, ನನ್ನ ಹೆಸರು ಲಕ್ಷ್ಮಣಾಚಾರ್ಯ ಅಂತೇಳಿ, ನನ್ನ ಕಮ್ಯುನಿಸ್ಟ್ ಪಾರ್ಟಿ ಮುಖಂಡ. ಕಳಸ ಆಸ್ಪತ್ರೆ ಬಗ್ಗೆ ಇದೇನು ನಮ್ಮ ಹೇಳಿಕೆಗಳು ಇದೇನು ಅಷ್ಟೇ ಪ್ರಥಮ ಏನಲ್ಲ. ಈ ಹಿಂದೆ ನಾವು ಈ ಆಸ್ಪತ್ರೆ ಬಗ್ಗೆ ಭಾಳಷ್ಟು ಸರಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಇರ್ಬೋದು, ಜನಪ್ರತಿನಿಧಿಗಳಿಗಿರ್ಬೋದು 2007ರಿಂದ 8ನೇ ತಾರೀಕು ಇಸ್ವಿಯಿಂದ ನಾವು ಇದನ್ನು ಒತ್ತಾಯಿಸ್ತಾ ಬರ್ತಾಯಿದ್ದೀವಿ. ಈ ಕಳಸ ಆಸ್ಪತ್ರೆ ಬಗ್ಗೆ ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟಕ್ಕ ಅಧಿಕಾರಿಗಳಿಗೆ ಒಂಥರ ಅಸಡ್ಡೆ ಇದೆ. ಕಳಸ ಆಸ್ಪತ್ರೆ ಈಗಾಗಲೇ ಸಮುದಾಯ ಆರೋಗ್ಯ ಕೇಂದ್ರ ಆಗಿ ಪರಿವರ್ತನೆ ಹೊಂದಿದೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಡಾಕ್ಟರ್ಗಳು ಮತ್ತು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋದರಲ್ಲಿ ನಮ್ಮ ಸರ್ಕಾರಗಳು ವಿಫಲರಾಗಿದ್ದಾವೆ. ಹಿಂದಿನ ಸರ್ಕಾರ ಇದ್ದಾಗಲೂ ಅದೇ ಪರಿಸ್ಥಿತಿ ಇತ್ತು. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಕ್ಷೇತ್ರದ ಶಾಸಕರು ಅದೇ ಪಾರ್ಟಿಯ ಶಾಸಕರಿದ್ದಾರೆ. ಆದರೆ ಈಗಾಗಲೇ 7-8 ತಿಂಗಳಾಯಿತು ಅಧಿಕಾರಕ್ಕೆ ಬಂದು ಕಳಸ ಆಸ್ಪತ್ರೆ ಬಗ್ಗೆ ಯಾವುದೇ ಥರದ ಕಾಳಜಿನ ವಹಿಸ್ತಾ ಇಲ್ಲ. ಕಾರಣ ಏನಪ್ಪ ಅಂತ ಹೇಳಿದರೆ, ಅವರಿಗೆ ನನಗನ್ನಿಸ್ತದೆ ಬಡ ಜನರು ಬರೀ ಓಟಿಗೆ ಮಾತ್ರ ಇರಬೇಕು. ಅವ್ರು ಯಾವುದೇ ಥರ ಆಸ್ಪತ್ರೆ ಸೌಲಭ್ಯಗಳಾಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಮೂಲಭೂತ ಸೌಲಭ್ಯಗಳನ್ನು ಕೇಳಬಾರ್ದು ಅಂತಕ್ಕಂಥ ಎಲ್ಲ ಅವರಿಗೆ ಇಚ್ಛಾಶಕ್ತಿ ಕೊರತೆ ನನಗೆ ಕಾಣ್ತಾ ಇದೆ ಅಂತ ಕಾಣುತ್ತೆ. ಈಗಾಗಲೇ ನಾವು ಕಳೆದ 1-2 ತಿಂಗಳ ಹಿಂದೆ ಚಳುವಳಿ ಕೂಡ ಮಾಡಿದ್ವಿ. ಆಗ ಇಲ್ಲಿ ಬಂದಂಥ DH ಅವರು ನೀವೇ ಡಾಕ್ಟ್ರನ್ನ ಏನು ಗುರ್ತು ಮಾಡಿಕೊಡಿ, ನಾವು ಪೋಸ್ಟಿಂಗ್ ಮಾಡ್ತೀವಿ. ಆ ಕೆಲಸನೂ ಕೂಡ ನಾವು ಮಾಡಾಯಿತು. ಸ್ಥಳೀಯರೊಬ್ಬರು MBBS ಮುಗಿಸ್ತಾರಂಥ ಒಬ್ಬ ಯುವಕರಿದ್ದರು, ಅವ್ರನ್ನ ಗುರ್ತು ಮಾಡಿಕೊಟ್ಟಾಯಿತು. ಅವರು ಈಗಾಗಲೇ 2-3 ತಿಂಗಳಿಂದ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ರು. ಆದರೆ ಕಾಂಗ್ರೆಸ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಡಾಕ್ಟರ್ ಬರೋದು ಗೊತ್ತಿತ್ತು, ಕಮ್ಯುನಿಸ್ಟ್ ಅವ್ರು ಹೋರಾಟ ಮಾಡಿದರು. ಮಾನ್ಗೆಟ್ಟ ಮುಖಂಡರುಗಳೇ, ನಿಮ್ಮ ಹಿಂಗೆ ಇದೇ ಭಾಷೆಯಲ್ಲಿ ಹೇಳಬೇಕು ನಿಮಗೆ. ಈಗ ಡಾಕ್ಟ್ರನ್ನ ತೆಗೆದು ಬೇರೆ ಕಡೆ ಹಾಕಿದ್ದಾರೆ. ಈಗೇನಂತೀರಿ? ಕಳಸ ಆಸ್ಪತ್ರೆಗೆ 5 ಜನ ಡಾಕ್ಟರ್ಗಳು ಬೇಕು. 5 ಜನ. ನಿಮ್ಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಬ್ಲಾಕ್ ಅಧ್ಯಕ್ಷರೇ, ಸೈನಿಕರೇ, ನಿಮ್ಗೇನಾದ್ರು ಮಾನ ಮರ್ಯಾದೆ ಇದೆಯಾ? ನಿಮಗೆ ಕಮ್ಯುನಿಸ್ಟ್ ಪಾರ್ಟಿ ಹೋರಾಟಗಾರರನ್ನ ಟಾರ್ಗೆಟ್ ಮಾಡ್ತಿರಲ್ಲ. 5 ಜನ ಡಾಕ್ಟರ್ಗಳು ಬೇಕು. ಇರ್ತಕ್ಕಂಥ ಒಬ್ಬ MBBS ಡಾಕ್ಟರ್ನ ಹೋರಾಟಗಾರರನ್ನ ನಾವು ಗುರ್ತು ಮಾಡಿಕೊಟ್ಟಿರ್ತಕ್ಕಂಥದ್ದು. ನಿಮ್ಮ ಗಣದಾರಿ ಕೆಲಸ ಏನು ಆಗಿಲ್ಲ ಇಲ್ಲಿ. ನಿಮ್ಮ ಶಾಸಕರಿದ್ದಾರೆ, ನಿಮ್ಮ ಮಿನಿಸ್ಟ್ರಿ ಇದ್ದಾರೆ. ನಿಮಗೇನಾರು ಕಾಳಜಿ ಇದ್ದರೆ ಹೋಗಿ ನಿಮ್ಮ ಆರೋಗ್ಯ ಸಚಿವರ ಹತ್ರ ಕೂತ್ಕೊಂಡು ಇಲ್ಲಿಯ ಸ್ಥಿತಿಗತಿ ಬಗ್ಗೆ ಹೇಳಿ ಅರ್ಥ ಮಾಡಿಸಿ ಡಾಕ್ಟರ್ನ ನಿಯೋಜನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನಿನ್ನೆ ಇಲ್ಲೇ ಸುಸೈಡ್ ಆಗಿದೆ, ಪೋಸ್ಟ್ಮಾರ್ಟಮ್ ಆಗಿಲ್ಲ. ರೋಡಲ್ಲಿ ಯಾರೋ ಒಬ್ಬರು ಅನಾರ್ಥರು ಬಿದ್ದು ಒದ್ದಾಡ್ತಿದ್ರೆ 188ಗೆ ಫೋನ್ ಮಾಡಿದರೆ 188ನ ಪರಿಸ್ಥಿತಿ ಹೆಂಗಾಗಿದೆಯಪ್ಪ ಅಂತ ಹೇಳಿದರೆ, ಗಾಡಿಗಳಿದ್ದಾವೆ ನೋಡೋಕ್ಕೆ ಚೆನ್ನಾಗೆ, ಟೈರ್ ಇಲ್ಲ, ಬ್ಯಾಟ್ರಿ ಇಲ್ಲ, ಸ್ಟಾಫನ್ನು ಕೂಡ ತೆಗೆದು ಬೇರೆ ಕಡೆ ಹಾಕ್ತಕ್ಕಂಥ ಹಿಂದೆ ಆಗಿದೆ. ಅದನ್ನು ನಾವು ಒತ್ತಾಯ ಮಾಡಿ ಇಲ್ಲಿ ಹಾಕ್ಸೋಂಥ ಕೆಲಸ ಎಷ್ಟೋ ಸರಿ ನಾವು ಮಾಡಿದ್ದೀವಿ. ಆದರೆ ಇಲ್ಲಿ ಈ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಈಗ ಪ್ರೆಸೆಂಟಾಗಿ ಒಬ್ಬರು MBBS ಡಾಕ್ಟರ್ಗಳು ಕಾರ್ಯನಿರ್ವಹಿಸ್ತಿಲ್ಲ. ನೆನ್ನೆನೂ ಇಲ್ಲ, ಇವತ್ತೂ ಇಲ್ಲ. DH ಅವರಿಗೆ ಫೋನ್ ಮಾಡ್ತೀನಿ, DH ಅವರು ಕತೆ ಹೇಳ್ತಾರೆ, ಸಾರ್ 3 ಜನ ಡಾಕ್ಟರ್ಗಳು ಬರ್ತಾರೆ. ಸಾರ್ ಯಾವಾಗ ಬರೋದು 3 ಜನ ಡಾಕ್ಟ್ರು? ಇಲ್ಲಿ ಹೆಣ ಬಿದ್ದ ಮೇಲೆ ಹೆಣ ಸತ್ತ ಇದಾದ್ಮೇಲೆ ನೀವು ಡಾಕ್ಟರ್ನ ಕಳಿಸೋದು? ಆಸ್ಪತ್ರೆ ತುರ್ತು ಅಗತ್ಯಕ್ಕೆ ಡಾಕ್ಟ್ರಿಗಿಲ್ಲ ಅಂತಾದರೆ ನಿಮ್ಮ ಜವಾಬ್ದಾರಿ ಏನು? ನಿಮಗೆ ಜವಾಬ್ದಾರಿ ನಿವಾಸಕ್ಕಾದ್ರೆ ನಿವಾಸಿ. ನೀವು ಜಿಲ್ಲಾ ಹೆಡ್ ಕ್ವಾರ್ಟರಲ್ಲಿ ನೀವು AC ರೂಮಲ್ಲಿ ಕೂತ್ಕೊಂಡು ಇಡೀ ಎಲ್ಲ ಆಸ್ಪತ್ರೆಯನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹರೀಶ್ ಬಾಬರಿಗೆ ಹೇಳ್ತಾರೆ, ಅವರೊಂಥರ ಕತೆ ಹೇಳ್ತಾರೆ. ಹರೀಶ್ ಬಾಬು ಇದನ್ನು ಆಡಳಿತ ನಡೆಸಿರೋದು ಚಿಕ್ಕಮಗಳೂರಲ್ಲಿ ಕೂತ್ಕೊಂಡು. ತಾವು ಇಲ್ಲಿ ಬನ್ನಿ, ಇಲ್ಲಿ ಕೂತ್ಕೊಂಡು ಡಾಕ್ಟರ್ ಬರೋವರೆಗೆ ಇಲ್ಲಿ ಸರ್ವಿಸ್ ಮಾಡಿ. ನಿಮಗೆ ಮೈಯಿಂದ ಬ್ಯಾವ್ರು ಹೋಗಬಾರ್ದು. ಇಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಡಾಕ್ಟ್ರನ್ನ ತೆಗೆದು ಬೇರೆ ಕಡೆ ಹಾಕ್ತೀರಿ. ಮಂಜುನಾಥ ಡಾಕ್ಟರ್ ನಾನು ಹೇಳಿದ್ದೆ ಅವರಿಗೆ, ಸರ್ ಇಲ್ಲಿ ಸ್ಥಳೀಯವರು ಅವರು ಅಡ್ಜಸ್ಟ್ ಆಗಿದ್ದಾರೆ, ಹೊಂದಾಣಿಕೆ ಆಗಿದೆ,
ಅವ್ರನ್ನ ಬೇರೆ ಕಡೆ ಹಾಕ್ತೀರಿ ಅಂತಕ್ಕಂಥ ವದಂತಿ ಇದೆ ಅಂತ. ಅವ್ರು ಬೇರೆ ಕಡೆ ಹಾಕಿದ್ರೆ ಅವ್ರು ಮತ್ತೆ ತಿರ್ಗಾ ಇಲ್ಲಿ ನಿಯೋಜನೆ ಆಗತಕ್ಕ ಬೇರೆ ಡಾಕ್ಟರ್ಗಳನ್ನ ನಿಯೋಜನೆ ಮಾಡ್ಬೋದಲ್ಲ, ಯಾಕೆ ಮಾಡ್ತಾ ಇಲ್ಲ? ಇಲ್ಲಿ ಬಂದವರು ಟ್ರೀಟ್ಮೆಂಟ್ ಇಲ್ಲದೆ ಸಾಯ್ತಿದ್ದಾರೆ. ನಿನ್ನೆ ಒಂದು ಎಂಟು ಕಾಪಿ ಮೂಟೆ ಹೊತ್ಕೊಂಡು ಇದಾಗಿದೆ ಸಾಯಂಕಾಲ. ಇಷ್ಟೆಲ್ಲ ಈ ಅವಾಂತರ ಇದ್ರು ನೀವು ಒಬ್ಬ ಸರಿಯಾದ ವೈದ್ಯರನ್ನು ಇಲ್ಲಿಗೆ ನೇಮಕ ಮಾಡೋದು, ಇಲ್ಲಿ ಇದ್ದವರನ್ನು ಬೇರೆ ಇದು ಮಾಡ್ತಿದ್ದೀರಲ್ಲ ಸರ್. ಹಾ ಆದ್ರೆ ಅಷ್ಟರವರೆಗೆ ಸಾಯುವವರನ್ನು ಉಳಿಸೋದು ಯಾರು ಸರ್? ಇಲ್ಲಿಗೆ ಬೇರೆ ಯಾರನ್ನಾದ್ರೂ ಒಂದು ಆಲ್ಟರ್ನೇಟಿವ್ ಮಾಡ್ಬೇಕು. ನೀವು ಬಂದ್ರೆ ಹಾಕುದಂದ್ರೆ ಇಲ್ಲಿ ಒಂದು ಬೀಗ ಜಡ್ದು ಹೋಗ್ಬೋದಿತ್ತಲ್ಲ, ಬೇರೆ ಪ್ರೈವೇಟಿಗಾದ್ರೂ ಹೋಗ್ತಾರಲ್ಲ ಅವರು. ಇಲ್ಲಿ ಬೀಗ ಜಡಿಬೇಕಿತ್ತು, ನೀವು ಯಾಕೆ ಓಪನ್ ಇಟ್ಕೊಂಡು ಹೋಗ್ತೀರಿ? ಇದಕ್ಕೆ ನಾವು ಅರ್ಥ ಮಾಡ್ಕೊಳ್ಳೋದಲ್ಲ, ನೀವು ಜನಸಾಮಾನ್ಯ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಗೆ ಇಡೀ ಜನ ಕಾಯ್ತಾ ಇದ್ದಾರೆ ಅವ್ರ ಕಡೆಯವರು. ಕೇಳಿದ್ರೆ ಇದು ಏನು ಡ್ಯೂಟಿ ರಿಪೋರ್ಟ್ ಒಬ್ರು ಡಾಕ್ಟರ್ ನೀವು ಈಗ 1 ತಿಂಗಳು ಟೈಮ್ ಕೇಳಿದ್ರಲ್ಲ ಸರ್, ನಿಮ್ಮ ಜವಾಬ್ದಾರಿ ಏನಿದು? ನಿಭಾಯಿಸಕ್ಕಾಗಿದ್ಮೇಲೆ ಯಾಕಿದ್ದೀರಿ? DH ಹಾಕಿದ್ದೀರಿ ನೀವು ಕಳಿಸೋದಲ್ಲಿ ಸರ್. ಇವತ್ತಿನ ಕತೆ ಹೇಳಿ, ನಾಳೆ ಬೇರೆ. ಇವತ್ತಿನ ಕತೆ ಹೇಳಿ ಸರ್. ಇಲ್ಲಿ ನೋಡಿ ಪೋಸ್ಟ್ ಮಾರ್ಟಮ್ಗೆ ಜನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.